ಭಗವಾನ್ ಗುರೂಜಿಯವರ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಇವತ್ತು ಕೂಡ ಗುರೂಜಿಯವರು ಹ್ಯಾಂಡಲ್ ಮಾಡಿರುವಂತಹ ಒಂದು ವಿಚಿತ್ರವಾದಂತಹ ಕೇಸ್ ಬಗ್ಗೆ ಮಾತಾಡೋಣ. ಆದರೆ ಅದಕ್ಕೆ ಮುಂಚೆ ಗುರೂಜಿಯವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ಗುರೂಜಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ವೀಕ್ಷಕರಿಗೆ. ಗುರೂಜಿಗಳೇ, ನಾವು ಸಾಮಾನ್ಯವಾಗಿ ನೋಡಿರ್ತೀವಿ, ಈಗ ಯಾರೋ ಒಬ್ಬೊಬ್ಬರೇ ನಗ್ತಾರೆ, ಒಬ್ಬೊಬ್ಬರೇ ಮಾತಾಡ್ತಾರೆ, ಒಬ್ಬೊಬ್ಬರೇ ಅಳ್ತಾ ಇರ್ತಾರೆ, ಕಾರಣನೇ ಇರಲ್ಲ ಅದಕ್ಕೆ ಒಂದಷ್ಟು ಜನ ಇದೇನೋ ಮನೋರೋಗನ ಅನ್ನುವಂಥ ಒಂದು ಪ್ರಶ್ನೆಯನ್ನು ಮಾಡ್ತಾರೆ. ಆದರೆ ಕೆಲವೊಬ್ಬರಿಗೆ ಇಲ್ಲಪ್ಪ, ಇವ್ರ ಮೈ ಮೇಲೆ ಏನೋ ಆತ್ಮ ಬಂದಿರಬೇಕು ಅಂತ ಹೇಳ್ತಾರೆ. ಸೊ ಇದು ಮನೋರೋಗನ ಅಥವಾ ನಿಜವಾಗ್ಲೂ ಆತ್ಮ ಬಂದಿರುತ್ತಾ? ನೋಡಿ, ಕೆಲವರು ದೃಷ್ಟಿನಲ್ಲಿ ಇವರೇನೋ ಸೈಕೋ ಆಗಿಬಿಟ್ಟಿದ್ದಾರೆ, ಒಬ್ಬೊಬ್ಬರೇ ಮಾತಾಡ್ಕೊಳ್ತವ್ರೆ, ಇವ್ರಿಗೇನೋ ಮನಸ್ಸಿನಲ್ಲಿ ಏನೋ ಗೊಂದಲ ಇದೆ, ಇವ್ರಿಗೆ ನಿಮಾಸಕ್ಕೆ ಕರ್ಕೊಂಡು ಹೋಗ್ಬೇಕು, ಹುಚ್ಚರು ಅಂತಾರೆ. ನೋಡಿ, ರೋಡಲ್ಲಿ ಒಬ್ಬ ಹುಚ್ಚ ಓಡಾಡ್ತಾ ಇದ್ದಾರೆ, ಅವನೊಬ್ಬನೇ ಮಾತಾಡ್ಕೊಳ್ತಾ ಇರ್ತಾನೆ, ಒಬ್ಬನೇ ಏನೋ ಮಾಡ್ತಾ ಇರ್ತಾನೆ, ಏನೋ ಇದು ಮಾಡ್ಕೊಂಡಿದೆ. ಅವ್ರು ಎಲ್ಲರಿಗೂ ಇದೇ ಕಾರಣ ಅಂತ ನಾನು ಹೇಳಕ್ಕೆ ಬರಲ್ಲ. ಅರ್ಥ ಆಯ್ತಾ? ಯಾಕೆಂದರೆ ಈ ಆತ್ಮಗಳು ಮನುಷ್ಯನ ಅವಲಂಬಿಸ್ಕೊಂಡ್ಬಂದಾಗ ಅವನು ಏನು ಮಾಡ್ತಾನೆ ಅಂತ ಪ್ರತಿಯೊಂದಕ್ಕೂ ಫಾಲೋ ಮಾಡ್ತಿರ್ತಾರೆ. ಈಗ ನೀವು ಕೇಳ್ತಿರೋ ಪ್ರಶ್ನೆಗೆ, ಒಂದು ಗಿರಿನಗರದಲ್ಲಿ ಒಂದು 70 ವರ್ಷದ ಒಂದು ಅಜ್ಜಿ ಮನೆಯಿಂದ ಹೊರಗಡೆ ಕೂತ್ಕೊಂಡು ಯಾರ ಹತ್ರನೋ ಮಾತಾಡ್ತಾ ಕೂತಿರೋರು, ಯಾರೂ ಇರೋಲ್ಲ ಪಕ್ಕದಲ್ಲಿ. ಊಟ ಆಯಿತು, ನಾಷ್ಟ ಆಯಿತು, ಎಲ್ಲೋಗಿದೆ, ಆಯಿತು, ಈ ಥರ ಒಬ್ಬೊಬ್ಬರೇ ಮಾತಾಡ್ತಿರೋರು. ಅವರು ಡಾಕ್ಟ್ರ್ ಹತ್ರ ಕರ್ಕೊಂಡೋಗಿದ್ದಾರೆ. ಅವರು ಯಾವುದೋ ಟ್ಯಾಬ್ಲೆಟ್ಸ್ಗಳೆಲ್ಲ ಬರ್ಕೊಟ್ಟಿದ್ದಾರೆ, ತಗೊಳ್ಳಿ, ಸ್ವಲ್ಪ ಇದು ಯಾಕೋ ಮೈಂಡು ಡಿಸ್ಟರ್ಬೆನ್ಸಲ್ಲಿದೆ ಅವ್ರಿಗೆ, ಬೇರೆ ಏನೂ ಕಾಯಿಲೆ ಇಲ್ಲ ಇದು ಅಂತ ಹೇಳ್ಬಿಟ್ಟು ಕಳಿಸ್ಬಿಟ್ರು. ಆಮೇಲೆ ಯಾರೋ ಕೆಲವು ಜನ ಮಂತ್ರ ಹಾಕ್ಸಿ ಎಲ್ಲೋ ಗಾಳಿ ಈ ಆತ್ಮಗಳಿಗೆ ಸಂಬಂಧಪಟ್ಟಿದ್ದು ಅಂತ ಎಲ್ಲೋ ಕರ್ಕೊಂಡೋಗಿ ಮಂತ್ರಗಳು ಹಾಕ್ಸಿದ್ದಾರೆ, ಪೂಜೆ ಮಾಡಿಸಿದ್ದಾರೆ, ಪ್ರತಿಯೊಂದು ಒಂದು ಕಡೆಯಿಂದ ಮಾಡಿಸಿದ್ದಾರೆ. ಯಾವುದಕ್ಕೂ ಬಗ್ಲಿಲ್ಲ. ಬೆಳಗ್ಗೆ ಆದರೆ ಸೇಮ್ ಶುರು, ಕೂತ್ಕೊಂಡು ಒಬ್ಬರೇ ಮಾತಾಡ್ತಿರೋರು. ಒಬ್ಬರೇ ಮಾತಾಡ್ತೀವಿ, ಏನಕ್ಕೆ ಹಿಂಗೆ ಮಾತಾಡ್ತೀವಿ, ಯಾರು ಅಯ್ಯೋ ಹೋಗಪ್ಪ, ನನ್ನ ಕಷ್ಟ ನನಗೆ ಗೊತ್ತು, ನಿನಗೇನು ಅಂತ ಯಾರು ಬಂದು ಮಾತಾಡ್ಸಿದ್ರೆ ಬೈದ್ಬಿಡೋರು. ಇದನ್ನು ಕೆಲವು ಜನ ತಮಾಷೆಯಾಗೋ ತಗೊಂಬಿಟ್ರು, ರೇಗ್ಸೋಕ್ಕೆ. ಕೊನೆಗೆ ಈ ಕೇಸ್ನ ನಾನು ತಗೊಂಡೆ. ಗಿರಿನಗರದಲ್ಲಿ ಒಂದು ಪಾರ್ಕ್ ಪಕ್ಕದಲ್ಲಿ ಅವ್ರ ಮನೆ ಇದೆ, ತಗೊಂಡೆ ಈ ಕೇಸು. ಆ ವ್ಯಕ್ತಿಗೆ ಏನಾಗ್ತಾಯಿತ್ತು ಅಂದರೆ, ಕಿವಿ ಒಳಗಡೆ ಯಾರೋ ಮಾತಾಡ್ತಾ ಇರ್ತಾರೆ ಯಾವಾಗಲೂ, ಕಿವಿ ಒಳಗಡೆ. ಅದಕ್ಕೆ ಉತ್ತರ ಇವ್ರು ಕೊಡ್ತಾ ಇರ್ತಾರೆ ಬಾಯಿಂದ. ಅಂದರೆ ಕಿವಿ ಹತ್ರ ಯಾರೋ ಬಂದು ಅಥವಾ ಕಿವಿ ಒಳಗಡೆ ಇರ್ತಾರೆ. ಈಗ ನೀವು ಕೇಳಿದ್ರಿ ಒಂದು ಕ್ವಶನ್ನು, ನಾನು ಉತ್ತರ ಕೊಡ್ತಾ ಇದ್ದೀನಿ. ಅರ್ಥ ಆಯ್ತಾ? ನನ್ನ ಎದುರುಗಡೆ ನೀವು ಕೂತಿದ್ದೀರಾ, ನಿಮ್ಮ ಎದುರುಗಡೆ ನಾನು ಕೂತಿದ್ದೀನಿ, ಕರೆಕ್ಟಾ? ಹೌದು. ನಾನು ಒಬ್ಬನೇ ಕೂತ್ಕೊಂಡು ಒಬ್ಬನೊಬ್ಬನೇ ನಗ್ತಾ ಇದ್ರೆ, ಒಬ್ಬೊಬ್ಬನೇ ಮಾತಾಡ್ತಾ ಇದ್ರೆ, ಒಬ್ಬೊಬ್ಬನೇ ಉತ್ತರಗಳು ಕೊಡ್ತಾ ಇದ್ದಾರೆ. ಒಬ್ಬ ಮಾತಾಡಿದ ಮೇಲೆ ಗ್ಯಾಪ್ ಕೊಟ್ಟು ಉತ್ತರ ಕೊಟ್ಟರೆ ಇಲ್ಲಿ ಏನೋ ಸಮಥಿಂಗ್ ನಡೀತಾ ಇದೆ. ಆ ಕೇಸ್ ತಗೊಂಡೆ ನಾನು. ತಗೊಂಡ ಮೇಲೆ ಚೆಕ್ ಮಾಡಿದ್ರೆ ಬಾಡಿಯಿಂದ ಹೊರಗಡೆ ಒಬ್ಬ ವ್ಯಕ್ತಿ, ಬಾಡಿ ಒಳಗಡೆ ಒಂದು ಲೇಡಿ, ಬಾಡಿ ಒಳಗೆ ಹೊರಗಡೆ ಅವ್ನು ಮಾತಾಡ್ತಕ್ಕಂಥದ್ದು ಕಿವಿ ಮುಖಾಂತರ ಮಾತಾಡ್ತಾನೆ. ಅದು ಒಳಗಡೆ ಇರೋಳಗೆ ಅರ್ಥ ಆಗುತ್ತೆ. ಅಂದರೆ ಅಜ್ಜಿ ಅಲ್ಲ, ಅಜ್ಜಿ ಒಳಗಡೆ ಇರೋ ಆತ್ಮಕ್ಕೆ ಗೊತ್ತಾಗುತ್ತೆ, ಅದು ಉತ್ತರ ಕೊಡುತ್ತೆ. ಆ ಉತ್ತರ ಕೊಡಬೇಕಾದ್ರೆ ಬಾಯಾಡಿಸ್ತಕ್ಕಂಥದ್ದು ಅಜ್ಜಿ. ಓಕೆ. ಹೊರಗಡೆ ಒಂದು ಆತ್ಮ, ಅಜ್ಜಿ ಒಳಗಡೆ ಒಂದು ಆತ್ಮ. ಹೊರಗಡೆ ಒಂದು ಆತ್ಮ, ಅಜ್ಜಿ ಒಳಗಡೆ ಒಂದು ಆತ್ಮ, ಎರಡು ಆತ್ಮಗಳು, ಅವರಿಬ್ರು ಕಾನ್ವರ್ಜೇಷನು. ಇದು ಮೀಡಿಯೇಟ್ರು, ಅಜ್ಜಿ ಮೀಡಿಯೇಟ್ರು. ಬಟ್ ಅಂದರೆ ಈ ಹೊರಗಡೆಯಿಂದ ಒಬ್ಬ ಮಾತಾಡ್ತಾನೆ ಕಿವಿಲಿ, ಇದಕ್ಕೆ ಉತ್ತರ ಒಳಗಡೆ ಇರೋಳು ಕೊಡ್ಬೇಕಲ್ವಾ. ಒಳಗಡೆ ಇರೋಳು ಮಾತಾಡೋದು ಅಜ್ಜಿ ಮುಖಾಂತರ ಮಾತಾಡೋದು. ಓಕೆ. ಎಷ್ಟು ವಿಚಿತ್ರವಾಗಿದೆ ಅಂದರೆ, ಆತ್ಮ ಒಬ್ಬ ಮನುಷ್ಯನ ಯಾವ ರೀತಿ ಉಪಯೋಗಿಸ್ಕೊಳ್ತವೆ, ಅವರ ಚಟಕ್ಕೆ ಮನುಷ್ಯರನ್ನ ಬಲಿ ಮಾಡ್ತವೆ. ಅಂದರೆ ಅಜ್ಜಿ ಮೇಲೆ ಆತ್ಮ ಬಂದಿದ್ದೇನಕ್ಕೆ? ಬೇರೆ ಮೈ ಮೇಲೆ ಬಂದು ಎಕ್ಸ್ಪೋಸ್ ಆಗಿ ಕೂಗಾಡೋದು, ಕಿರ್ಚಾಡೋದಿಲ್ಲ.
ಒಬ್ಬೊಬ್ಬರೇ ಮಾತಾಡ್ಕೊಳ್ತಾ ಕೂತಿದ್ರೆ ಎಷ್ಟು ದಿವಸ ಮನೆಯವ್ರು ನೋಡ್ತಾರೆ ಅದನ್ನು? ಹೌದು. ಅಂದ್ರೆ ಅಜ್ಜಿನ ಇವರು ಸಂವಹನಕ್ಕೆ ಅಂದ್ರೆ ಮಾತಾಡೋದಕ್ಕೆ ಅಥವಾ ಮೀಡಿಯೇಟರ್ ತರ ಬಳಸ್ಕೊಂಡಿದ್ದು. ಮೀಡಿಯೇಟ್ರ್ ಥರ ಬಳಸ್ಕೊಳ್ತವೆ. ಅಂದರೆ ಅವರಿಬ್ಬರಿಗೂ ಕನೆಕ್ಷನ್ ಇದೆ. ಓಕೆ. ಕಿವಿಯಿಂದ ಹೊರಗಡೆ ಮಾತಾಡ್ತಕ್ಕಂಥ ವ್ಯಕ್ತಿಗೂ ಕಿವಿ ಒಳಗಡೆಯಿಂದ ಬಾಡಿಯಿಂದ ಮಾತಾಡ್ತಕ್ಕಂಥ ವ್ಯಕ್ತಿಗೂ ಇಬ್ಬರಿಗೂ ಕನೆಕ್ಷನ್ ಇದೆ. ಆ ಕನೆಕ್ಷನ್ ಇದ್ದಾಗ ಈ ಬಾಡಿನ ಮೀಡಿಯೇಟರ್ ಥರ ಯೂಸ್ ಮಾಡ್ತಾರೆ. ಸೊ ಇದು ನೋಡೋರಿಗೆ ತಮಾಷೆ ಆಗಿರ್ತದೆ. ಇವನೇನೋ ಹೇಳ್ತಾನೆ, ಅದಕ್ಕೆ ಈ ಅಜ್ಜಿ ನಗ್ತಿದೆ. ಯಾರೂ ಇರಲ್ಲ, ಏನೂ ಇರಲ್ಲ, ಯಾವುದು ಪ್ರಸಂಗ ಇಲ್ಲ, ಸುಮ್ಮನೆ ನಗ್ತಾ ಇದ್ರೆ ನೋಡೋರೇನೋ ಮೊದಲು ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡು ಅಂತಾರೆ. ನಿಮ್ಮ ಕರ್ಕೊಂಡೋಗಿದ್ದಾರೆ, ಅಲ್ಲೊಂದು 2-3 ತಿಂಗಳು ನೋಡಿದ್ದಾರೆ, ಆಗಲಿಲ್ಲ, ಮನೆಗೆ ಕರ್ಕೊಂಬಂದಿದ್ದಾರೆ, ಯಾರನ್ನ ಕುಂಡಿಸ್ಕೊಂಡು ಸೈಕೆಟ್ರಿಕ್ ಡಾಕ್ಟರ್ ಕುಂಡಿಸ್ಕೊಂಡು ಮಾತಾಡಿದ್ದಾರೆ, ಅಲ್ಲೂ ಸಕ್ಸಸ್ ಆಗಲಿಲ್ಲ, ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ, ಏನೂ ಕಂಟ್ರೋಲ್ಗೆ ಬಂದಿಲ್ಲ. ಸೊ ಆಮೇಲೆ ಈ ಕೇಸ್ ನಾನು ತಗೊಂಡಾಗ ನಾನು ಭಾಳಷ್ಟು ರಿಸ್ಕ್ ತಗೊಂಡೆ ಈ ಕೇಸ್ಗೆ. ಅಜ್ಜಿ ಒಳಗಡೆ ಇರ್ತಕ್ಕಂಥದ್ದನ್ನ ತೆಗೆದುಬಿಟ್ಟೆ. ಓಕೆ. ಹೊರಗಡೆ ಇರೋದು ನನ್ನ ಕೈ ಸಿಕ್ಕಿಲ್ಲ, ಅದರದ್ದು ಸೌಂಡ್ ಜಾಸ್ತಿ ಆಯಿತು ಅಜ್ಜಿಗೆ. ಸುಮ್ಮನೆ ಮಾತಾಡ್ತಾ ಇರೋದು, ಅದಕ್ಕೆ ಉತ್ತರ ಸಿಗ್ತಾ ಇಲ್ಲ, ಒಳಗಡೆಯಿಂದ ಮಾತಾಡೋರು ಯಾರೂ ಇಲ್ಲ. ಈ ಸೌಂಡ್ ಕೇಳೋಕ್ಕಾಗದೆ ಸುಮ್ಮನೆ ಕೂತ್ಕೊಂಬಿಡು, ಎದ್ದೊಂಟು ಒರಿಜಿನಲ್ಲಾಗಿ ಅಜ್ಜಿ ಮಾತಾಡಿದೆ ಒಳಗಡೆ ಇರೋದು ಹೋದ್ಮೇಲೆ. ಯಾರು ಬೇವರ್ಸಿಗಳು ಮಾತಾಡ್ತಾ ಇರೋರು ಹಂಗೆ ಹಿಂಗೆ ಅಂತ ಚೆನ್ನಾಗೆಲ್ಲ ಬೈದಿದ್ದಾಳೆ. ಅಂದರೆ ಇವ್ರಿಗೆ ಆನ್ಸರ್ ಸಿಗ್ತಾ ಇಲ್ವಲ್ಲ ಒಳಗಡೆಯಿಂದ. ಒಳಗಡೆ ಆನ್ಸರ್ ಕೊಡ್ತಾ ಇದ್ದಾರೆ ತೆಗೆದುಬಿಟ್ಟಿದ್ದೀನಿ. ಸೊ ಈ ಅಮ್ಮನಿಗೆ ಯಾರು ಮಾತಾಡ್ತಾವ್ರು ಅಂತ ಗೊತ್ತಿಲ್ಲ. ಅವಾಗ ಅವರಿಗೆ ಅರ್ಥ ಅವ್ರ ಒರಿಜಿನಲ್ ರಿಯಾಕ್ಷನ್ನು ಬಾಯಿಗೆ ಬಂದಂಗೆ ಬೈದ್ಬಿಡ್ತೀನಿ, ನೀನು ನೀನು ನನ್ನ ಯಾಕೆ ಕೇಳಿಸ್ತೀಯ, ನನ್ನ ಹತ್ರ ಯಾಕೆ ಕಿವಿಲಿ ಬಂದು ಮಾತಾಡ್ತಿದ್ಯಾ ಅಂತ ರಾತ್ರಿ ಎಲ್ಲ ಕೂತ್ಕೊಂಡು ಬೈಯಕ್ಕೆ ಶುರು ಮಾಡಿದ್ನೆ. ತಲೆ ಕೆಟ್ಟೋಗ್ಬಿಡ್ತು ನನಗೆ. ಕೊನೆಗೆ ರಾತ್ರಿ ಒಂದು ದಿವಸ 12 ಗಂಟೆ ರಾತ್ರಿಲಿ ಒಬ್ಬರೇ ಈಚೆ ಕಡೆ ಎದ್ದು ಬಂದು ಕೂತ್ಕೊಂಡು ಮನೆ ತಾವು ಮಾತಾಡ್ತಾವ್ರಂತೆ. ಅದನ್ನು ವಿತ್ ವಿಡಿಯೋ ಸಮೇತ ಕಳಿಸಿದ್ರು ನನಗೆ. ನೋಡಿ ಇಷ್ಟೊತ್ತಿನಲ್ಲಿ ಮಾತಾಡ್ತಾ ಇದ್ದಾರೆ, ಒಳಗಡೆ ಬಂದರು ಬರ್ತಾ ಇಲ್ಲ. ನೋಡಿದಾಗ ಆ ಟೈಮಿಂಗ್ಸಲ್ಲಿ ಸಮಾಧಿ ಮುಖಾಂತರ ಆ ಟೈಮಿಂಗ್ಸ್ಗೆ ನಾನು ಹೋದಾಗ ನನಗೆ ಅಲ್ಲಿ ಗೋಚರ ಆಗಿದ್ದು ಆಶ್ಚರ್ಯ ಆಯಿತು. ಅಜ್ಜಿ ಪಕ್ಕದಲ್ಲೇ ಒಂದು ವಯಸ್ಸಾದಂಥ ವ್ಯಕ್ತಿ ಕೂತ್ಕೊಂಡು ಈ ಅಜ್ಜಿ ಮುಖಾಂತರ ಅವ್ನು ಟೈಮ್ ಪಾಸ್ ಮಾಡ್ತಾವನೆ. ಟೈಮ್ ಪಾಸು ಅಂದರೆ ಅಜ್ಜಿ ತಾವು ಮಾತಾಡ್ತಾ ಇರೋದು ಕಿವಿಲಿ. ಅವ್ನಿಗೆ ಒಳಗಡೆ ಇದ್ದವ್ರ ಜೊತೆ ಮಾತಾಡಿ ರೂಢಿ ಆಗ್ಬಿಟ್ಟು ಇವ್ರ ಜೊತೆ ಒಬ್ಬರ ಜೊತೆ ಮಾತಾಡ್ತಾ ಇದ್ದಾನೆ. ಇದಕ್ಕೆ ಆನ್ಸರ್ ಸಿಗ್ತಾ ಇಲ್ಲ ಅವನಿಗೆ. ಕೊನೆಗೆ ಅವನ್ನ ಹಿಡ್ದಾಕಿದ್ಮೇಲೆ ಅಜ್ಜಿ ಕಂಟ್ರೋಲ್ಗೆ ಬಂತು. ಅವತ್ತು ಬೆಳಗ್ಗೆಯಿಂದ ಪ್ರತಿಯೊಬ್ಬರು ಕೇಳೋದಕ್ಕೆ ಉತ್ತರ ಕೊಟ್ಟರು. ಸೈಲೆಂಟಾಗಿರೋರು ಯಾರನ್ನ ಕೇಳಿದ್ರೆ ಮಾತಾಡಿದ್ರೆ ಮಾತ್ರ ಉತ್ತರ ಕೊಡ್ತಾಯಿದ್ರು. ಆಮೇಲೆ ಆಚೆ ಕಡೆ ಕೂತ್ಕೊಳ್ಳೋದು, ಒಬ್ಬೊಬ್ಬರೇ ಮಾತಾಡೋದು ಸ್ಟಾಪ್ ಆಯಿತು. ಇದು ಭಾಳ ಕಡೆ ನಾವು ನೋಡಿದ್ವಿ, ನಮ್ಮ ಟಿ ವಿಗಳಲ್ಲಿ ಯೂಟ್ಯೂಬ್ನಲ್ಲೂ ಕೂಡ ನಾನು ನೋಡಿದ್ದೀನಿ. ಒಬ್ಬೊಬ್ಬರೇ ಮಾತಾಡ್ತಕ್ಕಂಥದ್ದು, ಕಿವಿಲಿ ಯಾರೋ ಬೈತವ್ರೆ ಸರ್, ನನಗೆ ಯಾರೋ ಚಿಪ್ ಹಾಕ್ಬಿಟ್ಟವ್ರೆ, ನನ್ನ ತಲೆ ಒಳಗಡೆ ಯಾರೋ ಚಿಪ್ ಹಾಕ್ಬಿಟ್ಟವ್ರೆ, ಏನೇಳೆ ಅದು ಒಂದೇ ಸಮ ಮಾತಾಡ್ತಾನೆ ಇದೆ ಅಂತ ಹೇಳಿದ್ದೆಲ್ಲ ಟಿ ವಿಲಿ ನಾನು ನೋಡಿದ್ದೀನಿ. ಅದನ್ನು ಹ್ಯಾಂಡ್ಲ್ ಮಾಡೋಕ್ಕೆ ಹೋದಂಥ ಒಬ್ಬರು ತಜ್ಞರು ನಾನು ನೋಡಿದ್ದೀನಿ, ತಜ್ಞರಿಗೂ ನೋಡಿದ್ದೀನಿ. ಅವರು ಕೇಳಿದ್ದಾರೆ, ಯಾಕೆ ಯಾರು ಏನು ಅಂತ ಕೇಳಿದ್ದಾರೆ. ಸುಮ್ಮನೆ ಎದ್ದೋಗ ಕೇಳೋರಿಗೆ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಅವ್ರ ಹೆಸರಲ್ಲಿ ಹೇಳೋಕ್ಕೆ ನಾನು ಇಷ್ಟಪಡಲ್ಲ, ಬಟ್ ಇದು ಈ ಥರ ನಡೀತಾ ಇರ್ತದೆ. ಭಾಳ ಜನದ ಕೇಸ್ ನಾನು ನೋಡಿದ್ದೀನಿ. ನನ್ನ ಯೂಟ್ಯೂಬ್ನಲ್ಲೂ ಎಪಿಸೋಡ್ಗಳಲ್ಲಿ ಕಿವಿಗಳಲ್ಲಿ ಗುಸ್ಗುಸು ಅಂತ ಮಾತಾಡ್ತಕ್ಕಂಥದ್ದು ಇವೆಲ್ಲ ಭಾಳಷ್ಟು ಕೇಸ್ ಅಟೆಂಡ್ ಮಾಡಿದ್ದೀನಿ. ಇದು ಒಂದು ಕ್ರಿಟಿಕಲ್ ಕೇಸು. ವಯಸ್ಸಾದವ್ರಿಗೆ ಪಾಪ ಅದು ನಾನು ರೆಡಿ ಮಾಡಿದ್ದಕ್ಕೆ ಅವ್ರು ಹೆಂಗೋ ಒಂದು ಕಂಟ್ರೋಲಿಗೆ ಬಂದರು. ಇಲ್ಲ ಅಂದರೆ ಇವ್ರನ್ನ ಹುಚ್ಚಿ ಅಂತಲೇ ಪರಿಗಣಿಸ್ತಾಯಿದ್ರು. ಅದು ಗುರುಜಿ, ಈಗ ನೀವು ಹೇಳಿದ್ದಕ್ಕೆ ಒಂದು ಪ್ರಶ್ನೆ ಇದೆ ನನಗೆ. ಸುಮಾರು ಕೇಸ್ಗಳಲ್ಲಿ ಈಗ ನಿಜವಾಗ್ಲೂ ಅವ್ರಿಗೆ ವಯೋಸಹಜ ಕಾಯಿಲೆ ಇದ್ದು ವಯಸ್ಸಾಗಿದೆ, ಅದಕ್ಕೆ ಮಾನಸಿಕವಾಗಿಯೂ ಅವರು ಒಂದೊಂದು ಟೈಮು ಕುಗ್ಗೋಗಿರ್ತಾರಲ್ವ, ಅಂಥ ಸಮಯದಲ್ಲೂ ಕೂಡ ಅವ್ರು ಈ ಥರ ಮಾತಾಡ್ತಾ ಇರ್ತಾರೆ. ಆದರೆ ಅವ್ರ ಮೈ ಮೇಲೆ ಈ ರೀತಿ ನೆಗೆಟಿವ್ ಎನರ್ಜಿ ಹಾವಿಯಾಗಿದೆ ಅಥವಾ ಅವ್ರು ವಯೋಸಹಜದಿಂದ ಹಿಂಗೆ ಮಾಡ್ತಿದ್ದಾರೆ ಅಂತ ನಮಗೆ ಮೇಡಮ್ ಅದು ಆಹ್ವಾನ ಆಗಿದೆಯೋ ಇಲ್ವೋ ನಮಗೆ ಗೊತ್ತಿರಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ಥರ. ತುಂಬ ವಯಸ್ಸಾದಾಗ ಕೆಲವು ಮೈಂಡ್ ಕಂಟ್ರೋಲ್ ಇರೋಲ್ಲ, ಕೆಲವು ಟೈಮು
ಕಂಟ್ರೋಲ್ ಇರಲ್ಲ, ನರಗಳು ವೀಕ್ ಆಗಿರ್ತವೆ. ಅವರು ತಲೆ ಹಿಂಗೆ ಅಲ್ಲಾಡಿಸೋದು, ಆಮೇಲೆ ಮಾತುಗಳು ತೊದಲಾಗತಕ್ಕಂಥದ್ದು, ಒಬ್ಬೊಬ್ಬರೇ ಮಾತಾಡ್ತಕ್ಕಂಥ ಇರ್ತವೆ. ಬಟ್ ನೆಗೆಟಿವ್ ಸ್ಟೋರೇಜ್ ಆಗಿರ್ತಿದೆ. ಬಟ್ ಗೊತ್ತಿರಲ್ಲ, ಬಾಡಿ ಮೇಲೆ ಎಕ್ಸ್ಪೋಸ್ ಆಗೋಲ್ಲ. ಇವ್ರು ಇರೋದೇ ಹಿಂಗೆ, ವಯಸ್ಸಾಯಿತು, ಇವ್ರಿಗೆ ಏನು ಬರ್ತದೆ ಅಂತ ಸುಮ್ಮನೆ ಆಗ್ಬಿಡ್ತಾರೆ ಕೆಲವು ಜನ ಪ್ರೀತಿ ಇರ್ತಕ್ಕಂಥ ತಾಯಿ ತಂದೆ ಮೇಲೆ ಈ ಥರದ್ದು ಏನಾದರೂ ಇರ್ಬೋದು, ಯಾವುದಾದ್ರು ತೊಂದರೆ ಇರ್ಬೋದು ಅಂತ ಹಲವಾರು ಜನಕ್ಕೆ ತೋರಿಸ್ತಾರೆ. ಎಲ್ಲೋ ಒಂದು ಕಡೆ ಸಕ್ಸಸ್ ಸಿಗುತ್ತೆ. ಸಕ್ಸಸ್ ಸಿಗದೇ ಇರೋದಂಥದ್ದು ಏನಿಲ್ಲ. ನಾನು ಮುಂದಿನ ವೀಡಿಯೋಗಳಲ್ಲಿ 2 ವರ್ಷ 3 ವರ್ಷ ರಿಸ್ಕ್ ತೊಗೊಂಡು ಆಗದೇ ಇರೋ ಕೇಸ್ಗಳನ್ನ ಅಟೆಂಡ್ ಮಾಡೋದನ್ನ ಪ್ರೂವ್ ಮಾಡಿದ್ದೀನಿ, ಮಾಡ್ತಾಯಿದ್ದೀನಿ ಪ್ರೆಸೆಂಟ್. ಈಗ ಅಜ್ಜಿಗೆ ಆ ಥರ ಏನು ಕೇಳಿಸ್ತಾ ಇಲ್ಲ, ಇಲ್ಲ. ಈಗ ನಾರ್ಮಲ್ ಆಗಿ ತುಂಬ ಚೆನ್ನಾಗಿದ್ದಾರೆ. ಗಿರಿನಗರದಲ್ಲಿ ಅವ್ರ ನಿವಾಸ ಅವ್ರದ್ದು ಅರ್ಥ. ಯಾಕಂದರೆ ಕೆಲವ್ರಿಗೆ ಈ ಆತ್ಮಗಳು ಬೇರೆ ಕಾಯಿಲೆಗಳು ಸೇರಿ ಪರವಾಗಿಲ್ಲ, ಈ ಆತ್ಮಗಳಿಗೆ ಸಂಬಂಧಪಟ್ಟಿದ್ದು ನಾವು ಮಾತಾಡಬೇಕಾದ್ರೆ ಮದುವೆ ಆಗದೇ ಇರೋ ಹೆಣ್ಮಕ್ಳು ಇರ್ತಾರೆ, ಮದುವೆ ಆಗಿರೋರು ಇರ್ತಾರೆ. ಯಾರಿಗಾದ್ರೂ ಗೊತ್ತಾಗ್ಬಿಟ್ರೆ ಅಯ್ಯೋ ನನಗೆ ಆತ್ಮ ಇತ್ತು ಸ್ವಾಮಿ, ನಮ್ಮದು ಫೋಟೋ ಎಲ್ಲ ಯೂಟ್ಯೂಬಲ್ಲಿ ಹಾಕ್ಬೇಡಿ ಅಂತ ತುಂಬ ರಿಕ್ವೆಸ್ಟ್ಗಳು ಮಾಡ್ಕೋತಾರೆ. ನಮ್ಮ ವಿಷಯ ಏನು ಮಾತಾಡೋದು ಬೇಡ. ಅದಕ್ಕೆ ನಾನು ಅವ್ರ ಹೆಸರು ಪ್ರಸ್ತಾಪ ಮಾಡಲ್ಲ. ಯಾವುದೋ ಗಿರಿನಗರಲ್ಲಿ ಯಾವುದೋ ಮೂಲೆಯಲ್ಲೆಲ್ಲೋ ಇಂದು ಕಡೆ ಆಗುತ್ತೆ, ಅರ್ಥ ಆಯ್ತಾ, ನೋಡ್ತಿರ್ತಾರೆ ಅವರು. ಬಟ್ ನಾನು ಅವ್ರ ಹೆಸರು ಎಷ್ಟೋ ಸರಿ ನಾನು ಎಡವಟ್ಟು ಮಾಡಿಕೊಂಡು ಯೂಟ್ಯೂಬಲ್ಲಿ ಕೆಲವು ಟೈಮು ಅವ್ರ ಹೆಸರುಗಳು ಮಾಡಿದಾಗ ಅವರು ಬೆಳಗ್ಗೆನೇ ಎದ್ದು ಫೋನ್ ಮಾಡಿ ನನಗೆ ದಯವಿಟ್ಟು ಆ ಯೂಟ್ಯೂಬ್ನ ಕಟ್ ಮಾಡ್ಸೋಕೆ ಹೇಳಿ ನಾನು ಹೆಸರು ಹೇಳ್ಬಿಟ್ಟವ್ರೆ ಅಂತ ಹೇಳ್ಕೊಂಡು ಪ್ರಸಂಗ ಇದೆ. ಅದಕ್ಕೋಸ್ಕರ ನಾನು ಯಾರ್ದು ಮರ್ಯಾದೆ ಕಳಿಬೇಕನ್ನೋ ಉದ್ದೇಶ ನಮ್ದು ಇರಲ್ಲ. ಬಟ್ ಇಲ್ಲಿ ಮಾತಾಡ್ತೀವಿ ನಾವು ಇಂಡೈರೆಕ್ಟಾಗಿ ನಾವು ಅಟೆಂಡ್ ಮಾಡೋ ಕೆಲವು ಜನ ನಾವು ಮಾತಾಡ್ತೀವಿ ಅಂದಾಗ, ಈಗ ಲಾಸ್ಟ್ ಎಪಿಸೋಡೆಲ್ಲ ಮಾತಾಡಿಸ್ತೇವೆ ಅವ್ರಿಗೆ. ನಾವು ಮೊದಲೇ ಹೇಳ್ಬಿಡ್ತಾರೆ ನಮ್ಮದು ಫೋಟೋ ಹಾಕ್ಬೇಡಿ, ನಮ್ಮದು ಎಪಿಸೋಡಲ್ಲಿ ಮಾತಾಡಬೇಡಿ ಅಂತಾರೆ. ಪ್ರತಿದಿನ ಕೇಸ್ ಅಟೆಂಡ್ ಮಾಡ್ತಿರ್ತೀನಿ, ಎಲ್ಲರದು ಕೊಡೋಕ್ಕಾಗಲ್ಲ. ಕೆಲವು ಕ್ರಿಟಿಕಲ್ ಆಗಿರ್ತಕ್ಕಂಥದ್ದು ಅಂಥ ಕೇಸ್ಗಳ ಬಗ್ಗೆ ನಾನು ಮಾತಾಡ್ತಾ ಇರ್ತೀನಿ, ಅರ್ಥ ಆಯ್ತಾ. ಅದನ್ನು ಅರ್ಥ ಮಾಡಿಕೊಂಡು ಜನ ವಯಸ್ಸಾಗೈತೆ, ಇವ್ರಿಗೆ ಮೈಂಡು ಲೂಸ್ ಆಗಿದೆ, ಇವ್ರು ಇರೋದು ಹೆಂಗೆ ಅನ್ನೋದು ಬಿಟ್ಬಿಟ್ಟು ಒಂದು ಸರಿ ಪರೀಕ್ಷೆ ಮಾಡಿಕೊಂಡ್ರೆ ಅವ್ರಿಗೂ ಒಂದು ಲೈಫ್ ಕೊಟ್ಟಂಗೆ ಆಗುತ್ತೆ. ಈ ವಿಡಿಯೋಯಿಂದ ನಾನು ಇಷ್ಟನ್ನು ಹೇಳ್ಬೋದು ಸಾಧ್ಯ. ವಯಸ್ಸಾದವರು ಅಂತ ಕೈ ಬಿಡಬೇಡಿ. ಅವ್ರಿಗೆಲ್ಲೋ ಒಂದು ಕಡೆ ನೆಗೆಟಿವ್ ಫೋರ್ಸ್ ಅಟ್ಯಾಕ್ ಆಗಿರ್ತದೆ, ಇಲ್ಲ ಹಾಸ್ಪಿಟ್ಲಿಗೆ ಸಂಬಂಧಪಟ್ಟಿದ್ದಿರ್ತದೆ. ಚೆಕ್ ಮಾಡಿಸಿ ಎಲ್ಲೂ ಕಡೆ ಆಗಲಿಲ್ಲ, ಫೇಲೂರು ನಾವೆಲ್ಲ ಕಡೆ ಅಂದರೆ ನಮ್ಮ ಹತ್ರ ಒಂದು ಸರಿ ಬನ್ನಿ, ಒಂದು ಚಾನ್ಸ್ ಕೊಡಿ, ನಮ್ಮ ಕೈಲಾದಷ್ಟು ನಾವು ಟ್ರೈ ಮಾಡ್ತೀವಿ. ಕೆಲವೊಂದು ಸಂದರ್ಭಗಳಲ್ಲಿ ಗುರುಜಿ, ನಾವು ರಸ್ತೆಗಳಲ್ಲಿ ಹೋಗಬೇಕಾದ್ರೂ ಕೂಡ ನಾವು ಒಂದಷ್ಟು ಜನ ನೋಡಿರ್ತೀವಿ, ಮಾನಸಿಕವಾಗಿ ಅವರು ಒಂಥರ ಅವ್ರಿಗೆ ಏನಾಗ್ತಿದೆ ಅನ್ನೋದು ಗೊತ್ತಿರಲ್ಲ, ಅವರಿಗೆ ಪರಿಜ್ಞಾನನೇ ಇರಲ್ಲ, ಆ ರೀತಿ ಹೋಗ್ತಿರ್ತಾರೆ. ಅಂಥವರಿಗೂ ಕೂಡ ಈ ರೀತಿ ಏನಾದರೂ ಅಟ್ಯಾಕ್ ಆಗಿರುತ್ತಾ, ಅಥವಾ ಅದು ನಿಜವಾಗ್ಲೂ ಏನಾದರೂ? ಅದು ಹೇಳಕ್ಕೆ ಬರಲ್ಲ, 90% ಆಗಿರ್ತದೆ. ಯಾಕೆ ಅಂತಂದರೆ ಈ ಕೆಲಸ ಸಂಬಂಧ ಇಲ್ಲದೆ ಇರತಕ್ಕಂಥ ವಿಷಯಗಳಿಗೆ ನಾವು ತಲೆ ಹಾಕಲ್ಲ. ರೋಡಲ್ಲಿ 100 ಜನ ಹೋಗ್ತಾ ಇರ್ತಾರೆ. ಇವತ್ತು ನಮ್ಮ ಕಣ್ಣೆದುರುಗಡೆನೆ ಭಾಳಷ್ಟು ವ್ಯಕ್ತಿಗಳು ಇದರಲ್ಲಿ ನೋವು ಅನುಭವಿಸ್ತಾ ಇರ್ತೀವಿ. ನಿಮ್ಗೆ ಇದು ತೊಂದರೆ ಇದೆ, ನೀವು ಬನ್ನಿ, ನಿಮಗೆ ರೆಡಿ ಮಾಡ್ತೀವಿ ಅಂತ ನಾವು ಯಾವತ್ತೂ ಹೇಳಲ್ಲ. ಅವ್ರ ಟೈಮ್ ಬಂದಿರಬೇಕು, ಅವ್ರಿಗೆ ಒಳ್ಳೆ ಗಳಿಗೆ ಬಂದಿರಬೇಕು. ಆವಾಗ ಭಗವಂತನೇ ದಾರಿ ತೋರಿಸ್ತಾನೆ. ಇವತ್ತು ನನ್ನ ನಂಬರು 1 ವರ್ಷ 8 ತಿಂಗಳು ನನ್ನ ನಂಬರ್ ತೊಗೊಂಡು ನನ್ನ ಹತ್ರ ಬರೋಕ್ಕಾಗಲ್ಲ. ಯಾಕೆ ಅಂದರೆ ಅದೇನೋ ನಿಮ್ಮ ಫೋನ್ ಮಾಡಬೇಕಂದ್ರೆ ನನಗೆ ಇವತ್ತು ಮಾಡೋಣ ನಾಳೆ ಮಾಡೋಣ ಅಂತ ಡಿಲೇ ಮಾಡ್ಕೊಂಡು ಬಂದಿರೋರು ಭಾಳ ಜನ ಇದ್ದಾರೆ. ಈಗ ಒಂದು ಕೇಸ್ ಅಟೆಂಡ್ ಮಾಡ್ತಾಯಿದ್ದೀನಿ ಮಡಿಕೇರಿದು. 1 ವರ್ಷಕ್ಕೆ ಮುಂಚೆ ನಂಬರ್ ತೊಗೊಂಡು ನನ್ನ ನಂಬರ್ ಪಕ್ಕದಲ್ಲಿ ಮಾಡಿಕೊಂಡು ಸುಮಾರು ಸ್ವಾಮೀಜಿಗಳು ತಗೋಗಿ ಲಕ್ಷಾಂತರ ರೂಪಾಯಿ ಕಳ್ಕೊಂಡು, ನನಗೆ ಕಣ್ಣಲ್ಲಿ ನೀರು ಹಾಕಿ ಕಾಲು ಹಿಡ್ಕೊಂಡು ನನಗೆ ನನ್ನ ಕಾರಲ್ಲಿ ಕೂತ್ಕೊಂಡು ಮಾತಾಡಿ ಆ ಕೇಸ್ಗೆ ಡೇಟ್ ತೊಗೊಂಡು ಹೋಗಿದ್ದಾರೆ. ಯಾಕಂದ್ರೆ ಅವ್ರ ಟೈಮ್ ಬರಬೇಕು, ಆ ಟೈಮ್ ಬಂದಾಗೇ ಅವ್ರಿಗಾಗೋದು. ಅದು ಮುಂದಿನ ಎಪಿಸೋಡ್ಗಳು ಬರ್ತಿದೆ, ಅಟೆಂಡ್ ಮಾಡಿದ್ಮೇಲೆ. ಈಗ ನೀವು ಯಾವುದಾದ್ರೂ ಒಂದು ಕೇಸ್ನ ಅಟೆಂಡ್ ಮಾಡೋಕ್ಕೆ ಹೋಗ್ತಿದ್ದೀರಾ ಅಂದರೆ ಅವಕ್ಕೆ ಮೊದಲೇ ಹಿಂಟ್ ಸಿಕ್ಬಿಟ್ಟು ನಿಮ್ಗೆ ಏನಾದರೂ ತೊಂದರೆ ಮಾಡೋಕ್ಕೆ ಪ್ರಯತ್ನ ಪಡ್ತಾವಲ್ಲ, ಅವು 200% ಇರ್ತವೆ. ಆ ಹಿಂಟ್ ಸಿಕ್ಕಿ ಪ್ರಾಬ್ಲಮ್ ಆಗಿರೋದೆ ಈ ನನ್ನ ಬಲಗಾಲ ಇವತ್ತು ಅನುಭವಿಸ್ತಾ ಇರ್ತಕ್ಕಂಥದ್ದು. ಇದು ನಾವು ಈ ಹಿಂದಿನ ಎಪಿಸೋಡಲ್ಲೂ ಮಾಡಿದ್ದೀವಿ. ಯಾಕಂದರೆ ನಮಗೆ ಕಟ್ಟಿಟ್ಟು ಬುತ್ತಿ ಎಲ್ಲೋ ಒಂದು ಅದೃಷ್ಟ ದೇವರು ನಾವು ಇಷ್ಟು ಜನಕ್ಕೆ ಒಳ್ಳೇದು ಮಾಡಿದ್ದೇವೆ ಅಂದಾಗ ಎಲ್ಲೋ ಒಂದು ಕಡೆ ನನಗೂ ಬದುಕೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿರ್ತಾರೆ. ಆ ದಿನಗಳಲ್ಲಿ ನಾನು ಎಷ್ಟು ಜನಕ್ಕೆ ಒಳ್ಳೇದು ಮಾಡ್ಬೋದು ಅಷ್ಟು ಜನಕ್ಕೆ ಮಾಡ್ತಾಯಿದ್ದೀನಿ. ಇದನ್ನು ಒಳ್ಳೆಯದಾನ ಕೇಳಿ ತಿಳ್ಕೊಬೋದು ಜನ, ಕೆಟ್ಟದನ್ನ ತಿಳ್ಕೊಬೋದು. ಅಲ್ಲ, ಅಂತಹ ಒಂದು ನೆಗೆಟಿವ್ ಎನರ್ಜಿಯಿಂದ ನಿಮ್ಮನ್ನು ನೀವು ಕಾಪಾಡ್ಕೊಳ್ಳೋದಕ್ಕೆ ತುಂಬ ರಿಸ್ಕ್ ಆಗಲ್ವಾ ಗುರುಜಿ? ಮೇಡಮ್, ನಮ್ಮನ್ನು ನಾವು ಕಾಪಾಡ್ಕೊಂಡಿಲ್ಲ ಅಂತಂದ್ರೆ ನಾನು ಇಷ್ಟು ಬದುಕಿರ್ತಾ ಇರಲಿಲ್ಲ. ಕಾಪಾಡ್ಕೊಳ್ತೀವಿ. ನಮಗೂ ಯಾಮಾರಿಸ್ತವೆ.
ನಮಗೂ ಯಾಮಾರಿಸ್ತವೆ, ನಮಗೂ ಟೆನ್ಷನ್ ನೋಡ್ಕೊಂಡು ಯಾಮಾರಿಸ್ತವೆ, ನನ್ನ ಟೆನ್ಷನ್ ನೋಡಿಕೊಂಡು ಯಾಮಾರಿಸ್ತವೆ. ಆವಾಗ ನಾವೇನು ಮಾಡೋಕ್ಕಾಗಲ್ಲ, ಅನುಭವಿಸ್ಬೇಕಾಗ್ತದೆ. ಒಂದೇ ರಾತ್ರಿ ಒಳಗಡೆ ಈ ಕಾಲು ಇನ್ಫೆಕ್ಷನ್ ಆಯಿತು. ಮಧ್ಯಾಹ್ನ 3 ಗಂಟೆ ತನಕ ಚೆನ್ನಾಗಿದ್ದು, 4 ಗಂಟೆಗೆ ಗಾಡಿ ಎತ್ಕೊಂಡು ಹೊರಗಡೆ ಹೋದೆ, ಕೆಳಗಡೆ ಸ್ಕಿಡ್ಡಾಗಿ ಬಿದ್ದೆ, 3 ಮೂಳೆ ಮುರಿದೋಯ್ತು. 3.5 ಲಕ್ಷ ಖರ್ಚು ಮಾಡಿದೆ. ಈ ಕಾಲಿಗೆ 6 ಲಕ್ಷ ಖರ್ಚು ಮಾಡಿದೆ. ಇದು ಏನು ಹೇಳಿದೆ, ಅಯ್ಯೋ ಅವ್ರು ಬಿದ್ದರು, ಅವ್ರು ಮಾಡಿಕೊಂಡ್ರು, ಇದರಿಂದ ಆತ್ಮ ಬೀಳಿಸ್ಬಿಡ್ತಾ ಅಂತ ಕಿಂದಲ್ಲಿ ಮಾತಾಡ್ತಾರೆ ಕೆಲವು ಜನ. ದೇವ್ರವ್ರು ಚೆನ್ನಾಗಿಟ್ಟಿರಲಿ. ಅಲ್ಲ, ನಾವೇನು ಹೇಳೋಕ್ಕಾಗಲ್ಲ. ಹಂಗಂತ ನನಗೆ ಕಾಲು ಇದಾಯಿತು ಅಂದ್ರೆ ನೀವು ಕೊಡಿ ಅಂತ ನಾವು ಯಾರ ಹತ್ರನೂ ಭಿಕ್ಷೆ ಹತ್ತಕ್ಕೆ ಹೋಗಲ್ಲ. ನನ್ನ ಸ್ವಂತ ದುಡ್ಡಿಂದನೇ ನಾನು ಖರ್ಚು ಮಾಡಿ ರೆಡಿಯಾಗಿರೋದು. ನಾನು ತಗೊಳ್ಳೋದು ಸಣ್ಣ ಅಮೌಂಟು, ಅರ್ಥ ಆಯ್ತಾ? ಯಾಕಂದ್ರೆ ಇವತ್ತಿನ ಎಪಿಸೋಡು ಯಾಕೆ ಅಂದರೆ, ನಿಜವಾಗ್ಲೂ ವಯಸ್ಸಾದವ್ರಿಗೆ, ಈ ಥರ ತೊಂದರೆ ಆಗಿದ್ದವ್ರಿಗೆ ಯಾರು ಕೈ ಬಿಡದಂಗೆ, ಏನೋ ವಯಸ್ಸಾಗೋಯ್ತು ಹಿಂಗೆ ಅವ್ರು ಇಂಥ ಬಿಡದಂಗೆ ಆದಷ್ಟು ಪರೀಕ್ಷೆ ಮಾಡಿಸೋದು ತುಂಬ ಒಳ್ಳೆಯದು ಅಂತ ನಾನು ಇಷ್ಟನ್ನ ಹೇಳೋಕ್ಕೆ ನಾನು ಇದಾಗಿರ್ತೀನಿ. ಯಾಕೆಂದರೆ ನಾವೇನು ಹುಡುಕೊಂಡು ಹೋಗೋಕ್ಕಾಗಲ್ಲ. ನನ್ನ ವೀಡಿಯೋಗಳ್ನ ನೋಡ್ತಾ ಇರ್ತೀರ, ನೋಡಿದವರು ಯಾರಿಗಾರು ಮಾಡಿಸ್ಬೇಕಂದಾಗ ಇಂಥ ತೊಂದರೆ ಅನುಭವಿಸ್ತಾಯಿದ್ರೆ ಖಂಡಿತ ಬನ್ನಿ ಮಾಡಿಕೊಡ್ತೀನಿ. ಖಂಡಿತ. ನೋಡಿದ್ರಲ್ಲ ವೀಕ್ಷಕರೇ, ನಿಮ್ಮ ಸರೌಂಡಿಂಗಲ್ಲೂ ಕೂಡ ಯಾರಾದರೂ ಈ ರೀತಿ ಒಬ್ಬೊಬ್ಬರೇ ನಗೋದು, ಅದರಲ್ಲೂ ಕೂಡ ಹೆಚ್ಚಾಗಿ ವಯಸ್ಸಾಗಿರೋರು ಇರ್ತಾರಲ್ಲ, ಅವರು ಸ್ವಲ್ಪ ಮಾನಸಿಕವಾಗಿ ಒಂದು ರೀತಿ ಅಬ್ನಾರ್ಮಲ್ ಆಗಿ ಬಿಹೇವ್ ಮಾಡ್ತಾ ಇರ್ತಾರೆ. ಆದರೆ ನಾವು ಅಂಥವ್ರನ್ನ ವಯಸ್ಸಾಗಿದೆ ಅದಕ್ಕೆ ಅವರು ಹುಚ್ಚರ ಥರ ಆಡ್ತಿದ್ದಾರೆ ಅಂತ ನಾವು ತುಂಬ ನೆಗ್ಲೆಕ್ಟ್ ಮಾಡೋದು ಸರ್ವೇ ಸಾಮಾನ್ಯವಾಗಿಬಿಟ್ಟಿದೆ. ಈಗ ಅವ್ರ ಮನೆಯವರು ಕೂಡ ನೆಗ್ಲೆಕ್ಟ್ ಮಾಡ್ತಾರೆ. ಆದರೆ ಅಂಥವರಿಗೆ ನಿಜವಾಗ್ಲೂ ಒಂದು ಕೇರಿಂಗ್ನ ಅಥವಾ ಅವರಿಗೊಂದು ಕಾಳಜಿ, ಅವ್ರಿಗೆ ಏನಾಗಿದೆ ಅನ್ನೋಂತಹ ಒಂದು ಪರಿಶೀಲನೆ ಇರಬಹುದು, ಅಥವಾ ಅದಕ್ಕೊಂದು ಸಮಾಧಾನ ಹುಡುಕುವಂತಹ ಅವಶ್ಯಕತೆ ಖಂಡಿತವಾಗ್ಲೂ ಇರುತ್ತೆ. ಐ ಹೋಪ್ ನೀವು ಕೂಡ ಈ ಒಂದು ಎಪಿಸೋಡ್ ಆದಮೇಲೆ ಇದ್ರ ಬಗ್ಗೆ ಹೆಚ್ಚಿನ ಗಮನವನ್ನು ವಹಿಸ್ತೀರಾ. ಇಷ್ಟೊತ್ತು ಕೂಡ ತಮ್ಮ ಅನುಭವವನ್ನು ಹಂಚ್ಕೊಂಡಂತಹ ಗುರುಜಿಗಳಿಗೆ ಧನ್ಯವಾದ ಹೇಳೋಣ. ಮುಂದೆ ಮತ್ತೊಮ್ಮೆ ಇದೇ ರೀತಿ ಎಪಿಸೋಡಲ್ಲಿ ಸಿಗೋಣ. ಗುರುಜಿಗಳೇ ಧನ್ಯವಾದಗಳು. ನಮಸ್ಕಾರ ವೀಕ್ಷಕರಿಗೆ.